ಇವತ್ತು ಪಾಪುದು ವ್ಯಾಕ್ಸಿನೇಷನ್ ಇದೆ. ಈ 40 ಡೇಸಲ್ಲಿ ಅವನ್ನ ಹತ್ತಿದ್ದು ಇದೇ ಮೊದಲ ಸಲ. I love you too. ಇನ್ನ ನೈಟ್ ಅಂತೀರಾ, ರಾತ್ರಿ ಎಲ್ಲ ರಾಜು ಕುತ್ಕೊಂಡು ಹಿಂಗೆ ಕುತ್ಕೋತಾ ಇದ್ರು, ಹಿಂಗೆ ಇಟ್ಕೊಂಡು ಆಟ ಆಡಿಸ್ತಿದ್ರು ಇವರು. ನನಗೆ ಭಯ ಆಗದ ಅವಳು ನಿಂಗೆ ಅವ್ರು ನಾನು ಕೇಳೋ ಕ್ವಶನ್ಗೆಲ್ಲ ನಾಗ್ತಿರ್ತಾರೆ. ಬೆಳಗ್ಗೆ ಮಲಗಿಸಿ ಸಂಜೆವರೆಗೂ ಎಪ್ಸೋದೇ ಇಲ್ಲ. ನ್ಯೂ ಬಾರ್ನ್ ಬೇಬೀಸ್ ಡ್ರೆಸ್ಸೇ ಇಡಿಸ್ತಾ ಇಲ್ಲ. ನಮ್ಮ ಮಗು ಮಲಗ್ತಾ ಇಲ್ಲ, ನಿಮ್ಮ ಮಗು ಮಲಗ್ತಾ ಇದೆ ಯಾಕೆ? ಹಾಯ್ ಫ್ರೆಂಡ್ಸ್, ಮಾಯಲೋಕ ಕನ್ನಡ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಫ್ರೆಂಡ್ಸ್, ನಾನಿವತ್ತು ಬೆಳಗ್ಗೆಯಿಂದ ವ್ಲಾಗ್ ಮಾಡ್ತಾ ಇದ್ದೀನಿ. ಇನ್ನು ಏನು ಕೆಲಸ ಆಗಿಲ್ಲ, ಸೊ ಸ್ವಲ್ಪ ಬೆಳಗ್ಗೆ ಬೇಗನೆ ಎದ್ದಿದ್ದೀನಿ. ಯಾಕೆಂದರೆ ಇವತ್ತು ಪಾಪುದು ವ್ಯಾಕ್ಸಿನೇಷನ್ ಇದೆ. ಅಂದರೆ ಇದು ಅವ್ನು ಹುಟ್ಟಿದ ಮೇಲೆ ಇದು ಮೊದಲನೇ ವ್ಯಾಕ್ಸಿನೇಷನ್ನು. ಸೊ ಇವತ್ತು ಆಲ್ರೆಡಿ ಹುಟ್ಟಿದಾಗ ಹಾಕಿದ್ದಾರೆ. ಹೌದು, ಹುಟ್ಟಿದಾಗ ಹಾಕಿದ್ರೆ ನಾವು ಕರ್ಕೊಂಡು ಹೋಗ್ತಾ ಇರೋದು ಫಸ್ಟ್ ಕರ್ಕೊಂಡು ಹೋಗ್ತಾ ಇದ್ದೀವಲ್ವ. ಸೊ ಆ ವ್ಯಾಕ್ಸಿನೇಷನ್ ಇದೆ. ಸೊ ಇವತ್ತಿಗೆ ಅವನಿಗೆ 40 ಡೇಸ್ ಕಂಪ್ಲೀಟ್ ಆಯಿತು. ಸೊ ಇವತ್ತು ಡೇಟ್ ಕೊಟ್ಟಿದ್ದಾರೆ, ಹೋಗಬೇಕು. ಆ್ಯಂಡ್ ಇನ್ನೊಂದೇನಪ್ಪ, ವೆಯ್ಟ್ ಚೆಕ್ ಮಾಡಿಸ್ಬೇಕು. ಅವನು ಹುಟ್ಟಿದಾಗ ವೆಯ್ಟ್ ಎಷ್ಟಿದ್ದ ಅಂತ ಕೇಳ್ತಾ ಇದ್ರಿ. ಸೊ ಆಲ್ರೆಡಿ ನಾನು ಕೆಲವು ಅಂದರೆ ಫಸ್ಟ್ ಡೆಲಿವರಿ ಆಗಿದ್ನಲ್ವ, ಆ ವ್ಲಾಗ್ನಲ್ಲೇ ಮೆನ್ಷನ್ ಮಾಡಿದ್ದೀನಿ. ಅವನು 3.5 kg ಇದ್ದ. ಸೊ ಅದಾದಮೇಲೆ ಮತ್ತೆ 1 ವೀಕ್ ಬಿಟ್ಟು ಹಾಸ್ಪಿಟಲ್ಗೆ ಹೋಗಿ ಚೆಕ್ ಮಾಡಿಸಿದ್ವಿ. ಇನ್ನೂ ಸ್ವಲ್ಪ ವೆಯ್ಟ್ ಗೇನ್ ಆಗಿದೆ, ಸರಿಯಾಗಿ ನೆನಪಿಲ್ಲ ನನಗೆ. ಸ್ವಲ್ಪ ವೆಯ್ಟ್ ಗೇನ್ ಆಗಿದೆ. ಸೊ ಇವಾಗ ಎಷ್ಟಿದ್ದಾನೆ ಅನ್ನೋದು ಚೆಕ್ ಮಾಡಿಸ್ಬೇಕು. ವ್ಯಾಕ್ಸಿನ್ ಮುಗಿಸ್ಕೊಂಡು ಬರಬೇಕು ಅಂದರೆ ಸ್ವಲ್ಪ ಹೊತ್ತಾಗಲ್ಲ, ಸುಮಾರು ಹೊತ್ತು ಬೇಕಾಗತ್ತೆ. ಅದಕ್ಕಾಗಿ ನಾವೇನು ಅಂದ್ಕೊಂಡಿದ್ದೀವಿ, ಸೊ ಬೇಗ ಎಲ್ಲ ಕೆಲಸ ಮುಗಿಸ್ಕೊಂಡ್ಬಿಟ್ಟು ಸಾಧ್ಯ ಆದರೆ ಚಿನಿಮಾನ ಸ್ಕೂಲಿಗೆ ಬಿಟ್ಬಿಟ್ಟು ಹಂಗಿಂದ ಹೋಗೋಣ ಅಂದ್ಕೊಂಡಿದ್ದೀವಿ. ಬಟ್ ಟೈಮ್ ಅಡ್ಜಸ್ಟ್ ಆಗಲ್ಲ ಅಂತ ಹೇಳ್ತಿದ್ದಾರೆ ರಾಜು. ನೋಡ್ತೀನಿ, ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ತಿಂಡಿ ರೆಡಿ ಮಾಡಿ ಅಷ್ಟರಲ್ಲಿ ರಾಜು ಅವಳನ್ನು ರೆಡಿ ಮಾಡ್ತಾರೆ. ಇನ್ನೂ ಪಾಪಕ್ಕೆ ಸ್ನಾನ ಮಾಡ್ಸೋಕ್ಕೂ ಬಂದಿಲ್ಲ, ಬರ್ತಾರೆ. ಅಷ್ಟರಲ್ಲಿ ನಾನು ಅಡುಗೆ ಮುಗಿಸ್ಬಿಡೋಣ ಅಂತ ಮಧ್ಯಾಹ್ನಕ್ಕೆ. ಯಾಕೆಂದರೆ ನಾನು ಹೋದ್ಮೇಲೆ ಅವರಿಗೆ ಆಂಟಿಗೆ ತುಂಬ ಕೆಲಸ ಇರುತ್ತೆ ಮನೇಲಿ, ಅವ್ರು ಅದು ಮಾಡ್ಕೋತಾರೆ. ನಾನೀಗ ಹೋಗಿ ತಿಂಡಿ ಮಾಡಿಬಿಟ್ಟು ಅಡುಗೆನೂ ರೆಡಿ ಮಾಡಿಬಿಡ್ತೀನಿ. ಫ್ರೆಂಡ್ಸ್, ನಾನಿವತ್ತು ಮಧ್ಯಾಹ್ನಕ್ಕೆ ಬಂದುಬಿಟ್ಟು ಇದು ರಾಜ್ಮಾ ಬರುತ್ತಲ್ವ, ಸೊ ಇದರಿಂದ ಪಲಾವ್ ಮಾಡಿಬಿಡೋಣ ಅಂದ್ಕೊಂಡಿದ್ದೀನಿ. ಏನು ರಾಜು, ಕರ್ರಿ ಮಾಡಲಾ ಪಲಾವ್ ಮಾಡಲಾ? ಏನಾದರೂ ಮಾಡು, ಏನು ತಿಂತೀರಾ? ಸೊ ಪಲಾವ್ ಮಾಡಿಬಿಟ್ರೆ ಮಧ್ಯಾಹ್ನ 1 ಹೊತ್ತಿಗೆ ಆಗಿಬಿಡುತ್ತೆ ಆರಾಮ್ಸೆ. ಅದಕ್ಕೆ ಸ್ವಲ್ಪ ಮೊಸರು ಹಾಕಿದ್ದೀನಿ. ನಾನು ಮೊಸರು ಮನೆಯಲ್ಲೇ ಮಾಡ್ಕೋತೀನಪ್ಪ. ಅಂದರೆ ಹಾಲು ಕಾಯಿಸ್ಬಿಟ್ಟು, ನನಗೆ ಯಾಕೋ ಅದು ಪ್ಯಾಕೆಟ್ ಮೊಸರು ಇಷ್ಟ ಆಗಲ್ಲ, ಕೇಕ್ ಅದಿಷ್ಟ ಆಗಲ್ಲ. ಸೊ ಈ ಥರ ಇದ್ದರೆ ತಿನ್ಲಿಕ್ಕೆ ಇಷ್ಟ ಆಗುತ್ತೆ. ಅದಕ್ಕೆ ದಿನ ರಾತ್ರಿ ಮಲಗಬೇಕಾದ್ರೆ ಹಾಲು ಕಾಯಿಸ್ಬಿಟ್ಟು ಇದೊಂದು ಕೆಲಸ ಮಾಡಿಬಿಡ್ತೀನಿ. ಸೊ ಫಸ್ಟು ನಾನು ಅಡುಗೆಗೆ ಕುಕ್ಕರ್ ಇಟ್ಬಿಟ್ರೆ ಇನ್ನು ಉಳಿದಿದ್ದ ಕೆಲಸ ಮಾಡ್ಕೋಬೋದು. ಇನ್ನೂ ನನಗೆ ಸಿಕ್ಕಾಪಟ್ಟೆ ಟೈಮ್ ಇರೋದ್ರಿಂದ ಅಡುಗೆ ಮುಗಿಸೋಣ ಅಂತ. ಯಾಕೋ ಇವತ್ತು ಬೆಳಗ್ಗೆನೇ ಹೊಟ್ಟೆ ಹಸಿವಾಗ್ತಾ ಇದೆ, ಅದಕ್ಕಾಗಿ ಹಾಲು ಬಿಸಿ ಮಾಡ್ಕೋತಾ ಇದ್ದೀನಿ. ಅದ್ರ ಜೊತೆಗೆ ಸ್ವಲ್ಪ ಬ್ರೆಡ್ ತಿನ್ನೋಣ ಅಂತ. ಸೊ ಬೆಳಗ್ಗೆ ಖಾಲಿ ಹೊಟ್ಟೆ ಇರುತ್ತೆ, ತುಂಬ ಕೆಲಸ ಮಾಡ್ತಾ ಇರ್ತೀನಲ್ವಾ, ಹೊಟ್ಟೆ ಹಸಿವಾಗ್ತಾ ಇರುತ್ತೆ ಮಧ್ಯೆ ಮಧ್ಯೆ. ಅದಕ್ಕೆ ಒಂದು ಗ್ಲಾಸ್ ಹಾಲು, ಸ್ವಲ್ಪ ಬ್ರೆಡ್ ತಿನ್ನೋದ್ರೆ ಸ್ವಲ್ಪ ಸಮಾಧಾನ ಆಗುತ್ತೆ ನನಗೆ. ಐ ಲವ್ ಯು ಟು. ಕುತ್ಕೊಂಡ್ಬಂದಿಯಾ? ಬ್ಯೂಟಿಫುಲ್. ನನಗೆ ಮಮ್ಮಿಗೆ ಕೊಡು. ನಮಗಿಲ್ಲ. ಥ್ಯಾಂಕ್ ಯು. ಎಲ್ಲಿ ಕಿತ್ಕೊಂಡ್ಬಂದಿದ್ದು? ನಿನ್ಗೆ ಐ ಲವ್ ಯು ಹೇಳಲ್ಲ, ನನಗೊಂದೇ ಹೇಳೋದು. ತೋಟ? ಯಾರ ತೋಟ? ಆಂಟಿ ತೋಟ. ಯಾವ ಆಂಟಿ ತೋಟಲ್ಲಿ? ಸೊ ತೋಟನ ಗಮನಿಸ್ತಾನೆ ಇಲ್ಲ. ಇನ್ನೂ 1-2 ತಿಂಗಳು ಹೋಗ್ಲಿ ಅಂತ ಸುಮ್ಮನಿದ್ದೀನಿ ನಾನು. ಈಗ ಹೊರಗಡೆ ಹೋಗಿ ನಾನು ಮಾಡೋಕ್ಕೂ ಆಗಲ್ಲ. ಒಂದು ಕಡೆ ಹಾಲು ಬಿಸಿ ಮಾಡೋಕೆ ಇಟ್ಟಿದ್ದೀನಿ. ಹಾಗೆ ಚಿನಿಮ ಕೂಡ ಸ್ವಲ್ಪ ಹಾಲು ಕುಡಿತಾಳೆ. ನನ್ನ ಜೊತೆಗೆ ಅವಳಿಗೂ ಸ್ವಲ್ಪ ಹಾಲು ಹಾಕ್ಕೊಡ್ತೀನಿ. ಇನ್ನೊಂದು ಕಡೆ ಚಿನಿಮಾಗೆ ಬಾಕ್ಸ್ ರೆಡಿ ಮಾಡ್ತಾಯಿದ್ದೀನಿ. ಫಸ್ಟೀಗ ಪಲಾವ್ ಒಗ್ಗರಣೆ ಮಾಡಿಬಿಡ್ತೀನಿ, ಅದಾದಮೇಲೆ ಬೇಕಾದರೆ ಚಟ್ನಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಇನ್ನು ಕೆಲವರು ಕಾಮೆಂಟ್ ಮಾಡಿದ್ರಲ್ವ, ಈ ಥರ ಕಾಳುಗಳೆಲ್ಲ ತಿನ್ನಬೇಡಿ, ಮಗುಗೆ ಗ್ಯಾಸ್ ಆಗುತ್ತೆ ಅಂತ. ನೋಡಿ, ನಾವು ತಿನ್ನೋಂಥ ಆಹಾರದಲ್ಲಿ ಇತ್ತೀಚೆಗೆ ಏನೂ ಸಿಗ್ತಾ ಇಲ್ಲ. ನಾವು ಅದು ತಿನ್ನಬಾರ್ದು ಇದು ತಿನ್ನಬಾರ್ದು ಅಂದರೆ ಸಿಗೋದಿಲ್ಲ. ಹಾಗಾಗಿ ನಮಗೆ ಡಾಕ್ಟರ್ ಕೂಡ ಹೇಳ್ತಾರೆ. ನಾನು ಹಾಸ್ಪಿಟಲ್ನಲ್ಲಿ ಒಂದು 4 ಡೇಸ್ ಇದ್ನಲ್ವ, ಅಲ್ಲಿ ಕೂಡ ಅಷ್ಟೇ, ಪ್ರತಿ ದಿವಸ ನನಗೆ ಪ್ರೋಟೀನ್ಗೆ ಅಂತ ಹೇಳಿಬಿಟ್ಟು ಹೆಸರು ಕಾಳು, ಈ ಏನು ಬೀನ್ಸು ಅದೆಲ್ಲ ಕೊಡ್ತಾಯಿದ್ರು. ಅತಿಯಾಗಿ ಯಾವುದು ತಿನ್ನಬಾರ್ದು ಅಷ್ಟೇ. ನೋಡಿ, ಬೀನ್ಸ್ ಕಾಳು ಕೂಡ ಅಷ್ಟೇ, ನಾನು 1-2 ವಿಷಲ್ಗೆ ಕೂಗಿಸಿ ಸೈಡಿಗೆ ಎತ್ತಿಟ್ಕೊಂಡಿದ್ದೆ, ಅದನ್ನು ಕೂಡ ಹಾಕ್ತಾಯಿದ್ದೀನಿ. ಸೊ ಡೈರೆಕ್ಟಾಗಿ ನಾವು ಪಲಾವ್ ಮಾಡಬೇಕಾದ್ರೆ ಇದು ಬೀನ್ಸ್ ಹಾಕಿಬಿಟ್ರೆ ಬೇಯೋದಿಲ್ಲ. ಅದಕ್ಕಾಗಿ 1-2 ವಿಷಲ್ ಫಸ್ಟ್ ಕೂಗಿಸ್ಕೋಬೇಕು, ಉಪ್ಪೇನು ಹಾಕ್ದಲೆ, ಆಮೇಲೆ ಉಪ್ಪು ಹಾಕ್ಕೋಬೇಕು. ಸೊ ಇನ್ನು ಇದು ಒಂದು ಕಡೆ ಒಗ್ಗರಣೆ ಮಾಡಿಬಿಟ್ಟು ಶಾವಿಗೆ ಬಾತ್ ಕೂಡ ಮಾಡಿಬಿಟ್ಟೆ.
ಇನ್ನು ರಾಜು ಚಿನ್ನಿಮಾಗೆ ಸ್ನಾನ ಮಾಡಿಸ್ಬಿಟ್ಟು ರೆಡಿ ಮಾಡಿದ್ದಾರೆ. ಅವಳಿಗೆ ಆಮೇಲೆ ಜಡೆ ಹಾಕಬೇಕು. ಇನ್ನು ಇವರು ಸ್ನಾನ ಮಾಡ್ಸೋಕ್ಕೆ ಬಂದಿದ್ದಾರಲ್ವ, ಅವಳು ಡೈಲಿ ಒಂದು 5 ನಿಮಿಷನಾದರೂ ಅವನನ್ನು ಎತ್ಕೋಬೇಕು. ಅವ್ರು ದಿನ ಅದೊಂದು ಅಭ್ಯಾಸ ಮಾಡಿಸ್ಬಿಟ್ಟಿದ್ದಾರೆ. ಸ್ನಾನ ಮಾಡಿಸ್ಬೇಕಾದ್ರೆ ನಾನು ಎತ್ಕೋತೀನಿ ಅಂತ ಹೇಳಿ ಕೇಳಿಸ್ಕೋತಾಳೆ ಅವಳು. ಫ್ರೆಂಡ್ಸ್, ಕೇಳ್ತಾ ಇದ್ರಲ್ವ ನಿಮ್ಮ ಮಗುಗೆ ಯಾವ ಪ್ರಾಡಕ್ಟ್ ಯೂಸ್ ಮಾಡ್ತೀರಾ ಅಂತ. ಈಗ ನಾನು ಸದ್ಯಕ್ಕೆ ಮೈಲೋ ಅವರ ಬೇಬಿ ಬಾಡಿ ಲೋಷನ್ ಹಾಗೆ ಮೈಲೋ ಅವರ ಬೇಬಿ ಬಾಡಿ ವಾಶ್ ಆ್ಯಂಡ್ ಶ್ಯಾಂಪೂ, ಇದನ್ನು ತಲೆಗೂ ಹಚ್ಬೋದು ಹಾಗೆ ಮೈಗೂ ಹಚ್ಬೋದು. ಇದರಲ್ಲಿ 2 ಇರುತ್ತೆ, ಶ್ಯಾಂಪೂ ಮತ್ತು ಬಾಡಿ ವಾಶ್. ಹಾಗೆ ಮೈಲೋ ಅವರ ಬೇಬಿ ಟಾಕ್ ಫ್ರೀ ಪೌಡರ್. ಫ್ರೆಂಡ್ಸ್, ಇನ್ನು ಈ ಬೇಬಿ ಬಾತಿಂಗ್ ಟವಲ್ ಇದಲ್ವಾ, ಸೊ ಇದು ಕೂಡ ಆ ಪ್ಯಾಕ್ನಲ್ಲೇ ಬಂದಿದೆ. ಡೈಲಿ ನಾವು ಸ್ನಾನ ಮಾಡಿಸ್ಬೇಕಾದವ ಇವನಿಗೆ ಡೈಲಿ ಯೂಸ್ ಮಾಡ್ತಾ ಇದ್ದೀನಿ ಈಗ. ಇನ್ನು ಇದು ನೋಡಿ ಹೇಗಿದೆ ಅಂತ. ನೋಡಲಿಕ್ಕೆ ಸ್ವಲ್ಪ ವಾಟ್ರಿ ಅನ್ಸುತ್ತೆ ಅಲ್ವಾ, ಬಟ್ ಅಪ್ಲೈ ಮಾಡಲಿಕ್ಕೆ ತುಂಬಾ ಈಸಿಯಾಗಿರುತ್ತೆ. ಹಾಗೆ ಇದನ್ನು ತಲೆಗೂ ಕೂಡ ಹಚ್ತಾರೆ. ಫ್ರೆಂಡ್ಸ್, ವಿಡಿಯೋ ಸ್ವಲ್ಪ ಸ್ಪೀಡಾಗಿ ಇಟ್ಟಿರೋದ್ರಿಂದ ನಿಮಗೆ ಆ ಥರ ಕಾಣಿಸ್ತಾ ಇದೆ, ಬಟ್ ಅವರು ಸ್ಲೋ ಆಗೇ ಮಾಡಿಸ್ತಾರೆ. ನಮಗೆ ಸಡನ್ನಾಗಿ ನೋಡೋದೇ ಏನಪ್ಪ ಇಷ್ಟು ಸ್ಪೀಡಾಗಿ ಮಾಡ್ತಾ ಇದ್ದಾರಲ್ಲ ಅಂತ ಅನಿಸ್ಬೋದು. ನೋಡಿ, ಸ್ನಾನ ಮಾಡಾದಮೇಲೆ ಅವನನ್ನು ಈಗ ರೆಡಿ ಮಾಡಿ ಮಲಗಿಸ್ತೀನಿ ನಾನು. ಇನ್ನು ಅವನಿಗೆ ಚೆನ್ನಾಗಿ ಒರೆಸ್ಬಿಟ್ಟು ಮೈಲೋ ಅವರ ಬಾಡಿ ಲೋಷನನ್ನು ಅಪ್ಲೈ ಮಾಡ್ತೀನಿ. ಈ ಬಾಡಿ ಲೋಷನ್ ಹಾಗೆ ಬಾಡಿ ವಾಶ್ ಎರಡರಲ್ಲಿ ಹೈಡ್ರೋಜನ್ ಅಕ್ವಾಪೋರಿನ್ ಇರುತ್ತೆ. ಇದು ಶರೀರಕ್ಕೆ 24 ಗಂಟೆ ಮಾಯ್ಶ್ಚರೈಸೇಷನನ್ನು ಒದಗಿಸುತ್ತೆ. ಇನ್ನು ಮಗುಗೆ ಪೌಡರ್ ನಾನು ಇವಾಗಲೇ ಬಳಸ್ತಾ ಇಲ್ಲ, ಸೊ ಇನ್ನು ಕೆಲವು ದಿವಸ ಹೋದ್ಮೇಲೆ ಯೂಸ್ ಮಾಡೋಣ ಅಂತ ಹೇಳಿ ಮುಂಚಿತವಾಗಿ ತರಿಸಿಟ್ಕೊಂಡಿದ್ದೀನಿ. ಇನ್ನು ಇದು ಬಂದ್ಬಿಟ್ಟು ಟಾಕ್ ಫ್ರೀ ಪೌಡರ್. ಈ ಎಲ್ಲ ಪ್ರಾಡಕ್ಟ್ಸ್ಗಳು ಡರ್ಮಟಾಲಜಿಕಲಿ ಟೆಸ್ಟೆಡ್ ಹಾಗೆ ಮೇಡ್ ಸೇಫ್ ಫಾರ್ ಬೇಬೀಸ್ ಆಗಿದೆ. ಈ ಎಲ್ಲ ಪ್ರಾಡಕ್ಟ್ಸ್ಗಳು ನಮಗೆ ಮೈಲೋ ಅವರ ಆ್ಯಪ್ನಲ್ಲಿ ಸಿಗುತ್ತೆ. ನನಗಂತೂ ಮೈಲೋ ಆ್ಯಪ್ ತುಂಬ ಇಷ್ಟ, ಏಕೆಂದರೆ ಅದರಲ್ಲಿ ಬೇಬಿಗೆ ಮಲಗಿಸ್ಲಿಕ್ಕೆ ಅಂತ ಹೇಳಿ ಮ್ಯೂಸಿಕ್ ಬರುತ್ತೆ, ಹಾಗೆ ಕೆಲವೊಂದು ಡೈಲಿ ಟಿಪ್ಸ್ಗಳು ಕೂಡ ಬರ್ತಾ ಇರುತ್ತೆ. ತುಂಬ ಜನರು ಕೂಡ ಹೇಳ್ತಾ ಇದ್ರಿ ನಾವು ಕೂಡ ಅದೇ ಆ್ಯಪ್ ಯೂಸ್ ಮಾಡ್ತಾ ಇದ್ದೀವಿ ಅಂತ ಹೇಳ್ಬಿಟ್ಟು. ನಿಜವಾಗ್ಲೂ ಆ ಆ್ಯಪ್ ತುಂಬಾ ಚೆನ್ನಾಗಿದೆ. ತಾಯಂದ್ರಿಗೆ ಆ ಆ್ಯಪ್ ತುಂಬಾ ಹೆಲ್ಪ್ ಆಗುತ್ತೆ. ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಬೇಕು ಅಂದರೆ ನೀವು ಕೂಡ ಇನ್ಸ್ಟಾಲ್ ಮಾಡಿಕೊಂಡು ಬೈ ಮಾಡ್ಕೊಳ್ಳಿ. ಫ್ರೆಂಡ್ಸಿನ ಇವನಿಗೆ ಸ್ನಾನ ಮಾಡಿಸಿ ಮಲಗಿಸಿದ್ದೀವಿ. ಈಗ ಹೋಗಿ ತಿಂಡಿ ಕೂಡ ರೆಡಿ ಆಗಿದೆ. ಸೆಟ್ ದೋಸೆ ಮಾಡಿದ್ದೀನಿ, ಅದ್ರ ಜೊತೆಗೆ ಕಾಯಿ ಚಟ್ನಿ. ಚಿನಿಮಾ ಕೂಡ ರೆಡಿ ಆಗಿದ್ದಾಳೆ, ಅವಳಿಗೂ ತಿಂಡಿ ತಿನ್ನಿಸಿ ಫಸ್ಟ್ ಹೋಗಿ ರಾಜು ಸ್ಕೂಲಿಗೆ ಬಿಟ್ಟು ಬರ್ತಾರೆ. ಅಷ್ಟರಲ್ಲಿ ನಾನು ತಿಂಡಿ ಮುಗಿಸ್ಕೊಂಡು ರೆಡಿ ಆಗಿರ್ತೀನಿ, ಬೇಗ ಆಗುತ್ತೆ. ಇಲ್ಲಾಂತ ಹೇಳಿದ್ರೆ ಇಬ್ಬರು ಸ್ಕೂಲಿಗೆ ಬಿಡಬೇಕಂದ್ರೆ ಈಗ ಅರ್ಜೆಂಟಾಗಿ ನಾನು ರೆಡಿ ಆಗಬೇಕಾಗುತ್ತೆ. ಅದಕ್ಕಾಗಿ ಅವಳನ್ನು ಬಿಟ್ಟು ಬನ್ನಿ ಅಂತ ಹೇಳಿದ್ದೀನಿ. ಸರಿನಾ, ನಾನು ಹೋಗಿ ತಿಂಡಿನ ತಿನ್ಕೊಂಬರ್ತೀನಿ. ಫ್ರೆಂಡ್ಸ್, ಈಗ ನಾನು ರೆಡಿಯಾಗಿ ಬಂದಿದ್ದೀನಿ, ಅವನನ್ನು ರೆಡಿ ಮಾಡಬೇಕು. ಅದಕ್ಕಿಂತ ಮುಂಚೆ ಫಸ್ಟ್ ಬ್ಯಾಗ್ ರೆಡಿ ಮಾಡ್ಕೊಂಡ್ಬಿಡೋಣ ಅಂತ. ಯಾಕೆ ಅಷ್ಟೊಂದು ಡೈಪರ್ಸ್? ಎಮರ್ಜೆನ್ಸಿಗೆ ಇರಲಿ ಅಂತ ಅಷ್ಟೇ. ಇಟ್ಕೊಂಡಿರ್ಬೇಕು ಯಾವಾಗಲೇ ಆದರೂ ಡೈಪರ್ಸು, ಒಂದು ಜೊತೆ ಬಟ್ಟೆ, ಸೊ ಅದೆಲ್ಲ ಇಟ್ಕೊಂಡ್ರೆ ಯೂಸ್ ಆಗುತ್ತೆ. ವೈಪ್ಸು, ನಾನಂತೂ ಎಲ್ಲಿಗೆ ಹೋಗಲಿ ಅದು ಯೂಸ್ ಆಗಲಿ ಬಿಡಲಿ ಕ್ಯಾರಿ ಮಾಡ್ತೀನಿ, ಟೈಮಿಗೆ ಬೇಕಾಗುತ್ತೆ. ಕೆಲವೊಂದು ಸಲ ಮರ್ತ್ಬಿಟ್ಟಿರ್ತೀನಿ, ಹಂಗೆ ಹೋಗಿರ್ತೀನಿ, ಬ್ಯಾಗ್ ತೊಗೊಂಡೋಗಿರ್ತೀನಿ, ಬಟ್ ಇಡೋದು ಮರ್ತಿರ್ತೀನಿ. ಅದಕ್ಕಾಗಿ ಎಕ್ಸ್ಟ್ರಾ ಇಟ್ಕೊಂಡಿರ್ತೀನಿ. ಎಕ್ಸ್ಟ್ರಾ ಇಟ್ಟರೆ ಟೆನ್ಷನ್ ಇರೋಲ್ಲ ಅಂತ. ಸೊ ಈಗ ಪಾಪುನ ರೆಡಿ ಮಾಡಬೇಕು. ನಾನು ರೆಡಿಯಾಗಿ ಬಂದಿದ್ದಾಯ್ತಲ್ವ. ಒಂದು ಕಡೆ ಅಡುಗೆಗೂ ಕೂಡ ಇಟ್ಟಿದ್ದೀನಿ. ಮಧ್ಯಾಹ್ನ ಬಂದು ಮತ್ತೆ ಟಯರ್ಡ್ ಆಗಿಬಿಡ್ತೀನಿ ನಾನು ಮಾಡೋದು. ಇನ್ನೂ ಆಂಟಿ ಬಂದಿಲ್ಲ, ಸೊ ಅವ್ರು ಬಂದರೆ ಸ್ವಲ್ಪ ಕಾಫಿ ಮಾಡಿಸೋಣ ಅಂತ ಅಂದ್ಕೊಂಡಿದ್ದೀನಿ. ಕಾಫಿ ಕುಡಿದು ಹೊರಡಬೇಕು. ಪಾಪುಗೆ ಈ ಡ್ರೆಸ್, ಹೊಸ ಡ್ರೆಸ್ ತೊಗೊಂಡಿದ್ದೀನಿ, ಹಾಕ್ಬೇಕಂತ ಹಾಕೋಕ್ಕೆ ಆಗಿಲ್ಲ. ಚೆನ್ನಾಗಿದೆ ಅಲ್ಲ, ಪಂಪ್ಕಿನ್ ಡ್ರೆಸ್. ಇನ್ನೊಂದು ಏನು ಗೊತ್ತಾ, ಇವನಿಗೆ ನ್ಯೂ ಬೋರ್ನ್ ಬೇಬೀಸ್ ಡ್ರೆಸ್ಸೇ ಹಿಡಿಸ್ತಾ ಇಲ್ಲ. ಅಂದರೆ ಒಂದು ಸ್ವಲ್ಪ ಹೈಟ್ ಇದ್ದಾನ. ನಾನು ಫಸ್ಟೆಲ್ಲ ನ್ಯೂ ಬೋರ್ನ್ ಬೇಬೀಸ್ ತರಿಸ್ಕೊಂಡ್ಬಿಟ್ಟಿದ್ದೀನಿ. ಅದು ಕಾಲಿಡ್ಸಿದ್ರೆ ಕೈ ಹಿಡ್ಸಲ್ಲ, ಕೈ ಹಿಡ್ಸಿದ್ರೆ ಕಾಲಿಡ್ಸಲ್ಲ, ಹಂಗಾಗ್ಬಿಟ್ಟಿದೆ. ಈಗ ನೋಡಿ 0 to 3 months ಬಟ್ಟೆನ ತೊಗೊಂಡ್ಬಿಟ್ಟಿದ್ದೀನಿ ಅವನಿಗೆ ಎಲ್ಲ. ಇವನಿಗೆ ಹೇಳಬೇಕು ಅಂದರೆ ಸ್ವಲ್ಪ ದೊಡ್ಡ ಸೈಜೇ ತೊಗೋಬೇಕು ಅಂದ್ಕೊಳ್ತೀನಿ. ಈಗ ಅವ್ನು ಹಾಕ್ತಾ ಇದ್ದಾನಲ್ವ, ಅದು ಬರೀ 1 month ಏನೋ ಆಯಿತು ಯೂಸ್ ಮಾಡೋಕ್ಕೆ. ಅದು ಕೂಡ ಒಂಥರ ಫುಲ್ ಹೊಟ್ಟೆ ಎಲ್ಲ ಟೈಟ್ ಆಗೋದು, ಆ ಥರ ಆಗ್ತಾಯಿದೆ. ಸೊ ಆ ಥರ ಬಟ್ಟೆಗಳು ಹಾಕಬಾರ್ದು, ಸ್ವಲ್ಪ ಲೂಸ್ ಆಗಿರೋದನ್ನೇ ವೇರ್ ಮಾಡಬೇಕಂತ ಹೇಳಿ ಸ್ವಲ್ಪ ದೊಡ್ಡ ಸೈಜೇ ತೊಗೊಂಡಿದ್ದೀನಿ ಈ ಟೈಮ್ ನಾನು. ಇನ್ನು ಬಾ, ನಿನ್ನನ್ನು ರೆಡಿ ಮಾಡಿಬಿಡ್ತೀನಿ. ಬೆಳಗ್ಗೆ ಸ್ನಾನ ಮಾಡಿಸಿ ಹೋಗಿದ್ದಾರೆ, ಒಂದು ನಿದ್ದೆ ಕೂಡ ಆಯ್ತು ಒಂದಾಗಲೇ ಅಲ್ಲ ಚಿನಿ. ಬರ್ತಾ ಹಾಸ್ಪಿಟಲ್ ಕೆಲಸ ಮುಗಿಸ್ಕೊಂಡು ಚಿನಿಮನ ಕರ್ಕೊಂಬಂದ್ಬಿಡೋಣ ಅಂತ. ಇಲ್ಲಿ ಹಾಸ್ಪಿಟಲಲ್ಲಿ ಈಗ ನೋಡಿ, ಮಕ್ಕಳಿಗೆ ಒಂದಂದ್ರೆ ಒಂದು ಕಾಯಿಲೆ, ಕೆಮ್ಮು, ನೆಗಡಿ, ಜ್ವರ, ಸೊ ಈ ಥರ ಬರ್ತಾನೇ ಇರುತ್ತಲ್ವ. ಸ್ಕೂಲ್ಗೆ ಹೋಗೋ ಮಕ್ಕಳಿಗೆ ಹೇಳೋದೇ ಬೇಡ. ಚಿನಿಮನ ಅದಕ್ಕೆ ಹಾಸ್ಪಿಟಲ್ ಕರ್ಕೊಂಡು ಹೋಗಲ್ಲ ನಾವು, ಏನಾದರೂ ಹುಷಾರಿಲ್ಲ ಅಂದ್ರೆ ಅಷ್ಟೇ ಈಗ ಕರ್ಕೊಂಡು ಹೋಗೋದು. ಫಸ್ಟೆಲ್ಲ ಮತ್ತು ನಮಗೆ ಟೈಮ್ ಸಾಕಾಗ್ತಿರ್ಲಿಲ್ಲ,
ಕರ್ಕೊಂಡು ಹೋಗ್ತಾ ಇದ್ವಿ. ಅದಕ್ಕೆ ಈಗ ನಮ್ಮ ಆಫೀಸಲ್ಲಿ ವರ್ಕ್ ಮಾಡ್ತಾರಲ್ವ, ಅವ್ರ ಮನೆ ಕರ್ಕೊಂಬರ್ತಾರೆ, ಆಂಟಿ ನೋಡ್ಕೋತಾರೆ. ಒಂದು ವೇಳೆ ಟೈಮ್ ಆದರೂ ಅವರೇ ಊಟ ಮಾಡಿಸಿ ಮಲಗಿಸ್ತಾರೆ. ಹಾಗಾಗಿ ಸರಿ ರಾಜು, ನೀವು ಹೋಗಿ ರೆಡಿ ಆಗಿ ಬಂದುಬಿಡು. ಫ್ರೆಂಡ್ಸ್, ಅವನಿಗೆ ಡ್ರೆಸ್ ಹಾಕಿದ್ದೀನಿ, ಒಳ್ಳೆ ಮಿನಿ ಪಂಪ್ಕಿನ್ ಥರ ಇದ್ದಾನೆ. ಅವನಿಗೆ ಈ ಬಟ್ಟೆನೂ ಆಗ್ತಾಯಿಲ್ಲ. ಅದು 0 to 3 months ತೊಗೊಂಡಿದ್ದೀನಿ ನೋಡಿ, ಹಿಡಿಸ್ತಾನೆ ಇಲ್ಲ ಪಾಪ, ಟೈಟ್ ಆಗಿಬಿಟ್ಟಿದೆ. ಏನು ಮಾಡೋಕ್ಕಾಗಲ್ಲ. ಹೈಟ್ ತುಂಬ ಇದೆ. ನಾನು ರಾಜು ಥರ ಹೈಟ್. ಚಿನ್ನಿಮನು ನಿಂತಾರನೆ ಅಲ್ವಾ? ಚಿನ್ಮ ಅಷ್ಟು ಹೈಟ್ ಇರಲಿಲ್ಲ. ಎಲ್ಲ ಒಂದು ಕೈಯಲ್ಲಿ ಆರಾಮ್ ಎತ್ಕೊಂತಿದ್ದೆ ಚಿನ್ಮನ್. ಹಿಂಗೆ ಹಿಂಗೆ ಇಟ್ಕೊಂಡು ಆಟ ಆಡಿಸ್ತಿದ್ರು ಇವರು. ನನಗೆ ಭಯ ಆಗದ, ಅವಳು ಹಿಂಗೆ ಎತ್ಕೊಂಡು. ನಿಂಗೆ 2 ಕೈ ಆದರೂ ಕಷ್ಟನೇ. ಸರಿ, ನಾವೀಗ ಹೊರಟಿದ್ದೀವಿ. ಆಲ್ರೆಡಿ ನಾನೇನು ಅಪಾಯಿಂಟ್ಮೆಂಟ್ ತೊಗೊಂಡಿದ್ದೀನಿ. ಹೋಗೋದೆ ನನಗೆ ವ್ಯಾಕ್ಸಿನೇಷನ್ ಹಾಕ್ಸ್ಕೊಳ್ಳೋದು, ಕರ್ಕೊಂಬರೋದಷ್ಟೇ. ಫ್ರೆಂಡ್ಸ್, ನಮ್ಮಿಬ್ಬರ ರೊಟೀನ್ ಅಂತೂ ಡೈಲಿ ಸೇಮ್ ಇರೋದಿಲ್ಲ, ಸ್ವಲ್ಪನಾದರೂ ಚೇಂಜ್ ಆಗ್ತಾನೇ ಇರುತ್ತೆ. ಬಟ್ ಇಂಟ್ರೆಸ್ಟಿಂಗ್ ಆಗಿದೆ ಲೈಫ್, ಮಾತ್ರ ಚೆನ್ನಾಗಿದೆ. ಇಬ್ಬರು ಮಕ್ಕಳ ಜೊತೆ ಇಬ್ಬರು ತುಂಬ ಖುಷಿಯಾಗಿ ಸಖತ್ ಎಂಜಾಯ್ ಮಾಡ್ತಾಯಿದ್ದೀವಿ. ಇನ್ನೇನೀಗ ಹಾಸ್ಪಿಟಲಿಗೆ ಬಂದಿದ್ದೀವಿ. ಮಗುಗೆ ವೆಯ್ಟ್ ಚೆಕ್ ಮಾಡ್ತಾಯಿದ್ದಾರೆ. ಬಿಲ್ಲಿಂಗ್ ಆಗದೆ ವೆಯ್ಟ್ ಚೆಕ್ ಮಾಡಿಬಿಟ್ಟು ಇಟ್ಟಿರ್ತಾರೆ. ಸೊ ಡಾಕ್ಟರ್ ಎಲ್ಲೋ ರೌಂಡ್ಸಿಗೆ ಹೋಗಿದ್ದಾರಂತೆ. ಅವ್ರು ಬರೋರ್ಗೂ ಸ್ವಲ್ಪ ವೆಯ್ಟ್ ಮಾಡಬೇಕಾಗತ್ತೆ, ಒಂದು 15 minutes ಅಂತೆ. ಅಷ್ಟರಲ್ಲಿ ಈ ಕೆಲಸ ಮುಗಿಸ್ಕೊಂಡ್ಬಿಡ್ತೀವಿ. ಜೊತೆಗೆ ಕೆಲವೊಬ್ಬರು ವ್ಯೂವರ್ಸ್ ಕೂಡ ವೆಯ್ಟ್ ಮಾಡ್ತಾಯಿದ್ರು ಡಾಕ್ಟರ್ಗೋಸ್ಕರ. ಇನ್ನು ಅಷ್ಟರಲ್ಲಿ ಅವರು ಇವರು ಎಲ್ಲರೂ ಬಂದು ಮಾತಾಡಿಸಿದ್ರು. ಸೊ ಚೆನ್ನಾಗಿ ಅನ್ನಿಸ್ತು. ಎಲ್ಲಿ ಹೋದರೂ ಕೂಡ ನಮ್ಮ ಕುಟುಂಬ ಇದ್ದೇ ಇರುತ್ತೆ. ಹಾಗಾಗಿ ಎಲ್ಲರನ್ನ ಮಾತಾಡ್ಸೋದೆ ಸ್ವಲ್ಪ ಟೈಮ್ ಹೋಗಿದೆ ಗೊತ್ತಾಗಲಿಲ್ಲ. ಇನ್ನೊಂದೇನು ಗೊತ್ತಾ, ಲಡ್ಡುನ ಎಲ್ಲಾದರೂ ಹೊರಗಡೆ ಕರ್ಕೊಂಡ್ಬಿಡ್ತೀವಲ್ವ, ಆ ಟೈಮಲ್ಲಿ ಚೆನ್ನಾಗಿ ನಿದ್ದೆ ಮಾಡಿಬಿಡ್ತಾನೆ. ಅದು ಯಾಕೋ ಏನೋ ಗೊತ್ತಿಲ್ಲ. ಮನೇಲಾದರೆ ಸ್ವಲ್ಪ ಎಚ್ಚರ ಆಗ್ತಾನೆ, ಹೊರಗಡೆ ಬಂದರೆ ಅಂತೂ ಎಚ್ಚರನೇ ಇರೋದಿಲ್ಲ. ಇನ್ನೇನೀಗ ಡಾಕ್ಟ್ರು ಕೂಡ ಬಂದಿದ್ದಾರೆ, ಅವನಿಗೆ ಚೆಕ್ ಮಾಡ್ತಾ ಇದ್ದಾರೆ. ರಾಜು ಹೋಗಿ ಇವನಿಗೆ ವ್ಯಾಕ್ಸಿನ್ ತೊಗೊಂಡು ಬರ್ತಾರೆ ಈಗ. ಇನ್ನು ನೀವು ಕೇಳ್ತಾ ಇರ್ತೀರಾ ಮಗುಗೆ ಯಾವ ವ್ಯಾಕ್ಸಿನ್ ಹಾಕ್ಸಿದ್ರಿ ಅಂತ, ಅದಕ್ಕೆ ತೋರಿಸ್ತಾ ಇದ್ದಾರೆ ನೋಡಿ ರಾಜು. ಇನ್ನು ಇದಕ್ಕೆ ಅಮೌಂಟ್ ಎಷ್ಟಾಯಿತು ಅಂತ ಕೇಳ್ತಾ ಇರ್ತೀರಾ. ಸೊ ಅದನ್ನು ಕೂಡ ಇದರಲ್ಲೇ ತೋರಿಸ್ಬಿಡ್ತೀನಿ ನೋಡಿ. ಇನ್ನು ಮಗುಗೆ ವ್ಯಾಕ್ಸಿನ್ ಮುಗೀತು. ಒಂದು 1/2 hour ಹೊರಗಡೆ ಕುತ್ಕೊಳ್ಳೋಕೆ ಹೇಳಿದ್ದಾರೆ. ಅಂದರೆ ಮಗುಗೆ ಏನಾದರೂ ರ್ಯಾಷಸ್ ಬರುತ್ತಾ ನೋಡಬೇಕು, ಒಂದು 1/2 hour ಇರಿ. ಇನ್ ಕೇಸ್ ಏನೂ ರ್ಯಾಷಸ್ ಬಂದಿಲ್ಲ ಅಂದರೆ ಮನೆಗೆ ಹೋಗಿ ಅಂತ ಹೇಳಿದ್ರು. ಅವ್ನಿಗೆ ಯಾವುದೇ ರೀತಿ ರ್ಯಾಷಸ್ ಏನೂ ಬಂದಿಲ್ಲ. ಸೊ ಮನೆಗೆ ಹೋಗಿ ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ ನಾನು. ಫ್ರೆಂಡ್ಸ್, ಇನ್ನು ಈಗ ತಾನೇ ಮನೆಗೆ ಬಂದ್ವಿ. ಸ್ವಲ್ಪ ನಾನು ಹೋಗಿ ಡ್ರೆಸ್ ಚೇಂಜ್ ಮಾಡಿ ಊಟ ಮಾಡಿಕೊಂಡು ಅವನಿಗೂ ಫೀಡ್ ಮಾಡಿ ಬರ್ತೀನಿ. ಸಿನಿಮಾ ಸ್ಕೂಲಿಂದ ಬಂದು ಊಟ ಮಾಡ್ತಾ ಇದ್ದಾಳೆ ಪಾಪ. ಈಗ ಮಾಡಿಸ್ತಾ ಇದ್ದಾರೆ. ಇನ್ನು ಅವನನ್ನು ಮಲಗಿಸ್ಬಂದು ನಾನೀಗ ಊಟ ಮಾಡ್ತಾ ಇದ್ದೀನಿ. ಮಧ್ಯಾಹ್ನ ಬೀನ್ಸ್ ಪಲಾವು, ಅದ್ರ ಜೊತೆ ಸ್ಯಾಲೆಡ್ಡು, ಮೊಸರು ಹೆಪ್ಪು ಹಾಕಿದ್ನಲ್ವ ಅದು. ಹಾಗೆ ರಾಜು ಬರ್ತಾ ಹೊರಗಡೆಯಿಂದ ಇದು ಮಶ್ರೂಮ್ 65 ತೊಗೊಂಬಂದಿದ್ರು, ಅದನ್ನು ಕೂಡ ಸ್ವಲ್ಪ ತಿಂತಾಯಿದ್ದೀನಿ. ಅಪ್ಪ ನಾನಂತೂ ಹೊರಗಡೆ ಹೋಗಿ ಬಂದರೆ ಫುಲ್ ಟಯರ್ಡ್ ಆಗಿಬಿಡ್ತೀನಿ. ಸ್ವಲ್ಪ ರೆಸ್ಟ್ ಮಾಡಿ ಬರ್ತೀನಿ. ಫ್ರೆಂಡ್ಸ್, ಇನ್ನು ಹಾಸ್ಪಿಟಲ್ಗೆ ಹೋಗಿ ಬಂದು ಸ್ವಲ್ಪ ನಾನು ಕೂಡ ಊಟ ಮಾಡಿ ಅವನನ್ನು ಸಮಾಧಾನ ಮಾಡಿ ಮಲಗಿಸಿದ್ವಿ. ಈ 40 daysಲ್ಲಿ ಅವನ್ನ ಹತ್ತಿದ್ದು ಇದೇ ಮೊದಲ ಸಲ. ಅಂದರೆ ಇಷ್ಟೊಂದು ಹತ್ತಿರೋದು ಮೊದಲ ದಿನ ನೋಡಿದ್ದೀನಿ ನಾನು. ವ್ಯಾಕ್ಸಿನೇಷನ್ ಹಾಕ್ಸ್ಬೇಕಾದ್ರೆ ಅವನಿಗೆ ಯಾಕೋ ತುಂಬ ಪೇಯ್ನ್ ಆಯಿತು ಅನಿಸುತ್ತೆ. ತುಂಬಾ ಹತ್ಬಿಟ್ಟು ಆ ಟೈಮ್ನಲ್ಲಿ ನನಗೆ ಒಂಥರ ಭಯ ಆಗಿಬಿಡ್ತು. ಯಾಕೆಂದರೆ ಅವನು ಯಾವಾಗೂ ಸೈಲೆಂಟಾಗಿರ್ತಾನೆ, ಆಟಾಡೋದು ಮಲಗೋದು ಆ ಥರ ಇರ್ತಾನೆ. ಯಾವಾಗೋ ಕೆಲವೊಂದು ಸಲ ಅಷ್ಟೇ ಹತ್ತಿರೋದು ನೋಡಿರೋದು ನಾವು. ಬಟ್ ಇವತ್ತು ನೋಡಿ ಅಪ್ಪ ನನಗೆ ಎಷ್ಟು ಬೇಜಾರಾಗ್ಬಿಡ್ತಂದ್ರೆ ವಿಸಿರೇ ಸಾಕಾಗ್ತಿಲ್ಲ, ಅಳಕ್ಕೆ ಆ ಥರ ಭಯ ಆಗಿಬಿಟ್ಟಿತ್ತು ನನಗಂತೂ. ಹೋದ್ವಿ. ಸೊ ಎಲ್ಲ ನಾರ್ಮಲ್ ಇದೆ, ಚೆನ್ನಾಗಿದ್ದಾನೆ, ಚೆನ್ನಾಗಿ ಬೆಳೀತಾ ಇದ್ದಾನೆ, ಏನೂ ತೊಂದರೆ ಇಲ್ಲ ಅಂತ ಹೇಳಿದ್ರು. ಮತ್ತು ಅವನಿಗೆ ವ್ಯಾಕ್ಸಿನೇಷನ್ ಇತ್ತು ಅಂತ ಹೇಳಿದ್ನಲ್ವ. ಸೊ ಡಾಕ್ಟ್ರ್ ಕೇಳಿದ್ರು, ನಿಮಗೆ ಪೇಯ್ನ್ಲೆಸ್ ಬೇಕಾ ಅಥವಾ ಪೇಯ್ನ್ ಇರೋದು ಬೇಕಾ ಅಂತ. ಸೊ ಇವನು ಹೆಂಗಿದ್ರು ಸುಮ್ಮನೆ ಇದ್ದಾನೆ, ನಾವು ಪೇಯ್ನ್ ಇರೋದೇ ಹಾಕ್ಸ್ಬಿಡೋದ ಅಂತ ಅಂದ್ಕೊಂಡ್ವಿ. ಬಟ್ ಯಾಕೆಂದರೆ ಈಗ ನನಗೂ ನೋಡ್ಕೊಳ್ಳೋಕ್ಕೆ ಸ್ವಲ್ಪ ಡಿಫಿಕಲ್ಟ್ ಆಗುತ್ತೆ, ರಾಜುಗೂ ಡಿಫಿಕಲ್ಟ್ ಆಗುತ್ತೆ. ಅದು ಅಲ್ಲದೆ ಡಾಕ್ಟ್ರು ಕೂಡ ಹೇಳಿದ್ರು ಪೇಯ್ನ್ಲೆಸ್ಸೇ ಹಾಕಿಸಿ ಚೆನ್ನಾಗಿರುತ್ತೆ ಅಂತ. ಸರಿ, ಪೇಯ್ನ್ಲೆಸ್ಸೇ ಹಾಕ್ಸ್ಬಿಡೋದ ಅಂತ ಅಂದ್ಕೊಂಡ್ವಿ. ಇನ್ನು 2 ಕಾಲಿಗೂ ಹಾಕಿದ್ರಲ್ವ, ಆ ಟೈಮ್ನಲ್ಲಿ ಅವನು ತುಂಬಾ ಹತ್ತಿದ್ದ. ಹಾಗಾಗಿ ಅಲ್ಲಿ ಏನು ಇನ್ನು ಮತ್ತೆ ನಾನು ವ್ಲಾಗ್ ಮಾಡೋಕ್ಕಾಗಲಿಲ್ಲ. ಸರಿ ಅಂಥೇಳಿ ಮನೆಗೆ ಕರ್ಕೊಂಡು ಬಂದ್ವಿ. ಮನೆಗೆ ಕರ್ಕೊಂಬರೋದೇ ಅವ್ನು ತುಂಬ ಹತ್ತು ಟಯರ್ಡ್ ಆಗಿಬಿಟ್ಟಿದ್ದಾನಲ್ವ, ಬರೋದೇ ಮಲಗಿಸೋದೆ, ಚೆನ್ನಾಗಿ ನಿದ್ದೆ ಮಾಡ್ದೆ. ಈಗ ಎದ್ದಿದ್ದಾನೆ ಮತ್ತೆ ಕುಯ್ ಅಂತ ಇದ್ದಾನೆ. ಅವ್ನು ಸ್ವಲ್ಪ ಕಾಲು ಮುಟ್ಟಿದ್ರೆ ಸಾಕು ಅಳಕ್ಕೆ ಸ್ಟಾರ್ಟ್ ಮಾಡ್ತಾ ಇದ್ದಾನೆ. ಸ್ವಲ್ಪ ನೋವು ಇರತ್ತಂತೆ, ಫೀವರ್ ಏನಾದರೂ. ನಿಮಗೆ ಫಸ್ಟ್ ವ್ಯಾಕ್ಸಿನ್ ಹಾಕ್ಸಿದಾಗ ಕಿಮುಕ್ಕಂದಿಲ್ಲ ಅವಳು. ಇಬ್ಬರು ಒಟ್ಟಿಗೆ ಹೇಳಿದ್ರು ಕಿಮುಕ್ಕಂದಿಲ್ಲ ಫ್ರೆಂಡ್ಸ್. ಅವಳು ನನಗೆ ಶಾಕ್ ಆಗಿಬಿಡ್ತೀವಿ, ಏನಪ್ಪ ಹಿಂಗಿದಳಲ್ಲ ಅಂತ. ಹಾಗೆ ಹೇಳಕ್ಕೆ ಬರಲ್ಲ ಎಲ್ಲರೂ ಒಂದೇ ಥರ ಇರ್ತಾರೆ ಅಂತ.
ಸೊ ಅದಕ್ಕೆ ಇದು ಫೀವರ್ಗೆ ಅಂತ ಹೇಳಿ ಸಿರಪ್ ಕೊಟ್ಟಿದ್ದಾರೆ. ಇನ್ ಕೇಸ್ ಏನಾದರೂ ಜ್ವರ ಬಂತು ಅಂದರೆ ಹಾಕಿ ಅಂತ. ಜ್ವರ ಏನು ಕಾಣಿಸ್ತಾ ಇಲ್ಲ, ಬಟ್ ಮಲಗಿದ್ದಾನೆ, ಟಯರ್ಡ್ ಆಗಿದ್ದಾನಲ್ವ, ಮಲಗಿದ್ದಾನೆ. ಸ್ವಲ್ಪ ಇನ್ನೊಂದು ಹಾಫ್ ಆನ್ ಅವರ್ ಆದಮೇಲೆ ಎಬ್ಸ್ಬಿಟ್ಟು ಫೀಡ್ ಮಾಡಿದಾಗ ನೋಡ್ಬೇಕು, ಗೊತ್ತಾಗತ್ತೆ. ಆ ಥರ ಬೇಜಾರಾಗ್ಬಿಡ್ತು ನನಗಂತ ಇವತ್ತು. ಆ್ಯಂಡ್ ಇನ್ನು ವೆಯ್ಟ್ ಎಲ್ಲ ನಾರ್ಮಲ್ ಆಗಿದೆ, ಚೆನ್ನಾಗಿ ಹಾಲೆಲ್ಲ ಕುಡಿತಾ ಇದ್ದಾನೆ ಅಂತ ಹೇಳಿದ್ರು. ಇನ್ನು ಅದಾದಮೇಲೆ 5.50 ಅಂದರೆ ಬಟ್ಟೆ ಎಲ್ಲ ಅಂದರೆ ಅವ್ನು ವೇರ್ ಮಾಡಿರೋ ಡ್ರೆಸ್ 5 kg ಚೆನ್ನಾಗಿದೆ ವೆಯ್ಟು. ಆ್ಯಂಡ್ ಇನ್ನು ಬೇರೆ ಏನಂದರೆ ಆಮೇಲೆ ಎಲ್ಲರೂ ವ್ಯಾಕ್ಸಿನ್ ಶೀಟ್ ತೋರಿಸಿ. ಹಾಂ ಹೌದು, ಈ ಶೀಟ್ ತೋರಿಸಿ ಅಂತ ಹೇಳ್ತಾ ಇದ್ದೀರಾ, ತೋರಿಸ್ತೀನಿ. ಸೊ ನಮಗೆ ಒಂದು ಚಾರ್ಟ್ ಕೊಟ್ಟಿರ್ತಾರೆ, ಎವ್ರಿ ಟೈಮ್ ವ್ಯಾಕ್ಸಿನೇಷನ್ ಆಗೋದು ಅದನ್ನು ಟಿಕ್ ಮಾಡಿಬಿಟ್ಟು ಮತ್ತೆ ಯಾವಾಗ ಬರಬೇಕು ಅನ್ನೋದನ್ನ ಕೂಡ ಡೇಟ್ನ ಬರೆದ್ಬಿಟ್ಟು ಕಳಿಸ್ತಾರೆ. ಸೊ ಈ ಥರ ಇದೆ. ನಾವು ಲಾಸ್ಟ್ ಟೈಮ್ ನಮ್ಮ ಚಿನ್ನಿ ಮಗು ಕೂಡ ಅಷ್ಟೇ ಇದೇ ಥರ ನಮಗೆ ಚಾರ್ಟ್ ಕೊಟ್ಟಿದ್ರಲ್ವ, ಅದರಲ್ಲಿರುವಂತಹ ಎಲ್ಲ ವ್ಯಾಕ್ಸಿನೇಷನನ್ನು ಕೂಡ ಹಾಕ್ಸಿದ್ವಿ. ಮತ್ತು ಅವಳಿಗೆ 4 to 6 yearsಗೆ ಹಾಕಿಸ್ಬೇಕು. ಇನ್ನು ಸದ್ಯಕ್ಕಂತೂ ಯಾವುದೂ ಇಲ್ಲ. ಇನ್ನು ನಮ್ಮ ಪಾಪುಗೆ ಇವಾಗಿಂದ ಸ್ಟಾರ್ಟ್ ಆಗಿದೆ, ಒಂದಾದಮೇಲೆ ಒಂದು ಇದ್ದೇ ಇರುತ್ತೆ. ಸೊ ನಾನು ನಿಮಗೆ ಯಾವುದೆಲ್ಲ ಹಾಕಿಸ್ತೀನಲ್ವ ಆವಾಗ ಅಪ್ಡೇಟ್ ಮಾಡ್ತಾ ಹೋಗ್ತೀನಿ. ಕೆಲವೊಬ್ಬರು ನನಗೆ ಕಾಮೆಂಟ್ ಮಾಡಿ ಕೇಳ್ತಾ ಇದ್ದೀರಲ್ವ, ನಮ್ಮ ಮಗು ಮಲಗ್ತಾ ಇಲ್ಲ, ನಿಮ್ಮ ಮಗು ಮಲಗ್ತಾ ಇದೆ ಯಾಕೆ, ನಮ್ಮ ಮಗು ಯಾಕೆ ಮಲಗ್ತಾ ಇಲ್ಲ ಅಂತ. ಈಗ ನೋಡಿ ಫ್ರೆಂಡ್ಸ್, ಎಲ್ಲ ಮಕ್ಕಳು ಒಂದೇ ಥರ ಇರೋದಿಲ್ಲ. ಈಗ ಈ ಮಗು ಕಂಪೇರ್ ಮಾಡಿದ್ರೆ, ಅಂದರೆ ನಮ್ಮ ಲಡ್ಡುಗೆ ಕಂಪೇರ್ ಮಾಡಿದ್ರೆ ಚಿನಿಮಾ ಮಲಗ್ತಾನೆ ಇರಲಿಲ್ಲ. ಡೇ ಟೈಮ್ ಎಲ್ಲ ಚೆನ್ನಾಗಿ ಇನ್ನು ಮಲಗೋದು ಅಂದರೆ 1 hour ಮಲಗಿಬಿಡೋಳು, ಎದ್ದೊಳ್ಬಿಡೋಳು ಸ್ನಾನ ಮಾಡಿಸ್ಮೇಲೆ. ಇನ್ನು ನೈಟ್ ಅಂತೀರಾ, ರಾತ್ರಿ ಎಲ್ಲ ರಾಜು ಕುತ್ಕೊಂಡು ಹಿಂಗೆ ಕುತ್ಕೋತಾ ಇದ್ರು. ಜೊತೆಗೆ ಅವರು ಮೂವಿ ನೋಡ್ತಾ ಇದ್ರು, ಇಲ್ಲ ಅಂತಲ್ಲ, 2 ಕೆಲಸ ಆಗತ್ತೆ ಅನ್ನೋದಕ್ಕೆ ಅವ್ರು ನೋಡ್ಕೋತಾ ಇದ್ರು. ನನಗೆ ರೆಸ್ಟ್ ಆಗ್ತಾಯಿತ್ತು ಆ ಟೈಮ್ನಲ್ಲಿ. ಬಟ್ ಇವನು ಆ ಥರ ಅಲ್ಲ, ಬೆಳಗ್ಗೆನೂ ಮಲಗ್ತಾನೆ, ರಾತ್ರಿನೂ ಮಲಗ್ತಾನೆ. ಕೆಲವೊಂದು ಸಲ ಹಠ ಮಾಡ್ತಾನೆ. ಮಕ್ಕಳು ಅಷ್ಟೇ ಹೇಳಕ್ಕೆ ಬರಲ್ಲ, ಇವತ್ತು ಮಲಗ್ದಂಗೆ ನಾಳೆ ಮಲಗ್ತಾರೆ ಅಂತ ಹೇಳಕ್ಕೆ ಬರಲ್ಲ. ಕೆಲವರು ರಾತ್ರಿ ಚೆನ್ನಾಗಿ ನಿದ್ದೆ ಮಾಡ್ತಾನೆ ಅಂತ ಕೇಳ್ತಾ ಇದ್ರಿ. ರಾತ್ರಿ ಯಾವುದು ಹಗಲು ಯಾವುದು ಅನ್ನೋದು ಬೇಬಿಗೆ ಗೊತ್ತಿರೋದಿಲ್ಲ. ಸೊ ಅವ್ರಿಗೆ ಯಾವಾಗ ನಿದ್ದೆ ಬರುತ್ತೆ ಅವಾಗ ಮಲ್ಕೊಳ್ತವೆ, ಯಾವಾಗ ಎಚ್ಚರ ಆಗುತ್ತೋ ಅವಾಗ ಎದ್ದೊಳ್ತವೆ ಅಷ್ಟೇ. ಇನ್ನೊಂದು ನಮ್ಮ ಮಕ್ಕಳು ಮಲಗಲ್ಲ ಅಂದರೆ ಕೆಲವೊಂದು ಟಿಪ್ಸ್ ಕೊಡ್ಬೋದು. ಹಾಂ ಹೌದು, ನಾನೇನು ಮಾಡ್ತಾ ಇದ್ದೆ ಅಂತ ಹೇಳ್ತೀನಿ. ನಮ್ಮ ಚಿನಿಮ ಮಲಗ್ತಿರ್ಲಿಲ್ದಾಗ ಇವನು ಕೂಡ ಕೆಲವೊಂದು ಸಲ ಮಲಗಲ್ಲ ಅಲ್ವಾ. ಸೊ ನಾನು ಇದಿಟ್ಬಿಡ್ತೀನಿ ಅವನಿಗೆ, ಅದು ಆ್ಯಪಲ್ಲಿ ಮ್ಯೂಸಿಕ್ ಇದೆ ಅಲ್ವಾ, ಸೊ ಆ ಮ್ಯೂಸಿಕ್ ಇಡೋದೇ ಮಲ್ಕೊಳ್ತಾರೆ. ಅಥವಾ ಮಗುಗೆ ಚೆನ್ನಾಗಿ ಮಸಾಜ್ ಮಾಡಬೇಕಂತ ಹೇಳ್ತಾರೆ. ಸ್ನಾನ ಮಾಡಿಸ್ಬೇಕಾದ್ರೆ ಚೆನ್ನಾಗಿ ಮಸಾಜ್ ಮಾಡಿದಾಗ ನಿದ್ದೆ ಚೆನ್ನಾಗಿ ಮಾಡ್ತಾರೆ ಅಂತಾರೆ. ಕಂಫರ್ಟ್ ಆಗಿದಾರ ಇಲ್ಲ ನೋಡ್ಕೋಬೇಕು. ಡೈಪರ್ ಚೆನ್ನಾಗಿದೆಯಾ. ಕೆಲವು ಜನರು ತುಂಬಾ ಸುತ್ತಬಿಟ್ಟಿರ್ತಾರೆ, ಬಿಸಿಗೆ ಮಲಗಲ್ಲ. ಕೆಲವು ಜನರು ಬಟ್ಟೆ ಎಲ್ಲ ಬಿಟ್ಬಿಟ್ಟು ಫುಲ್ ಕೂಲ್ ಆಗ್ಬಿಟ್ಟಿರುತ್ತೆ. ಡಾಕ್ಟ್ರ್ ಏನು ಹೇಳಿದ್ರು ಅಂದರೆ, ನೀವು ತುಂಬ ಬೆಚ್ಚಗೂ ಇಡಬೇಡಿ, ಹಾಗಂತ ತುಂಬ ತಣ್ಣಗೂ ಇಡಬೇಡಿ, ಫ್ಯಾನು ಅದೆಲ್ಲ ಅಭ್ಯಾಸ ಮಾಡಿಸಿ. ಅವರು ತೋರಿಸಿದ್ರು ಯಾವ ರೀತಿ ಇರಬೇಕು ಮಗುಗೆ, ಅಂದರೆ ಎಷ್ಟು ತಣ್ಣಗಿರಬೇಕು ಅಂತ ತೋರಿಸಿದ್ರು ನಮಗಲ್ಲಿ. ಅಷ್ಟು ಮೇಂಟೈನ್ ಮಾಡಿದ್ರೆ ಮಗು ಚೆನ್ನಾಗಿರುತ್ತೆ, ಇಲ್ಲಾಂದ್ರೆ ಅದಕ್ಕೂ ಕೂಡ ಕಂಫರ್ಟಬಲ್ ಆಗಿರಲ್ಲ ಅಂತ ಹೇಳೋದು. ಅದು ಕಂಫರ್ಟಬಲ್ ಇತ್ತು ಅಂದ್ರೆ ಮಲ್ಕೊಂಡ್ಬಿಡ್ತಾರೆ. ಹೊಟ್ಟೆ ತುಂಬಿರ್ಬೇಕು, ಡೈಪರ್ ಕ್ಲೀನ್ ಇರಬೇಕು, ಕಂಫರ್ಟ್ ಆಗಿ ಬೆಡ್ ಇರಬೇಕು, ಒಳ್ಳೆ ವಾತಾವರಣ ಇರಬೇಕು. ನನಗಿಂತ ಚೆನ್ನಾಗಿ ರಾಜುಗೆ ಗೊತ್ತಾಕೆಂದ್ರೆ ಅವರೇ ಜಾಸ್ತಿ ನೋಡ್ಕೋತಾರಲ್ವ, ಹಾಗಾಗಿ ಇದೆಲ್ಲ ಚೆನ್ನಾಗಿ ಎಕ್ಸ್ಪೀರಿಯನ್ಸ್ ಮಾಡಿದ್ದಾರೆ. ಹಾಗಂತೇಳಿ ನಾನು ನೋಡ್ಕೊಳ್ಳಲ್ಲ ಅಂತಲ್ಲ, ನಾನು ಸಮ್ಟೈಮ್ಸ್ ಈ ಥರ ಆದಾಗ ಚೇಂಜ್ ಮಾಡೋದು, ಡೈಪರ್ ಚೇಂಜ್ ಮಾಡೋದೆಲ್ಲ ಮಾಡ್ತಾ ಇರ್ತೀನಿ. ಆ್ಯಂಡ್ ಇನ್ನೊಂದು ಏನು ಗೊತ್ತಾ, ಮಗು ಹಾಲು ಕುಡಿದು ಮಲಗಿದ ತಕ್ಷಣ ಒಂದು 3 hours 4 hours ಕೆಲವೊಬ್ರು ಬೆಳಗ್ಗೆ ಮಲಗಿಸಿ ಸಂಜೆವರೆಗೂ ಎಬ್ಸೋದೇ ಇಲ್ಲಂತೆ. ಅಪ್ಪ ನನಗೆ ಶಾಕ್ ಆಗಿಬಿಡ್ತು, ನನಗೆ ಆ ಥರ ಆಗಲ್ಲ. ಎವ್ರಿ 2 hours ಎಬ್ಸಿ ನಾನೇ ಫೀಡ್ ಮಾಡಿ ಮಲಗಿಸ್ತೀನಿ. ಮಗುಗೆ ಹೊಟ್ಟೆ ತುಂಬಬೇಕು, ಇಲ್ಲ ಅಂತ ಹೇಳಿದ್ರು ಅಳ್ತಾರೆ, ಅವ್ರು ನಿದ್ದೆನೂ ಸರಿ ಮಾಡಲ್ಲ. ಬೆಳಗ್ಗೆ ಎಲ್ಲ ಚೆನ್ನಾಗಿ ಮಾಡಿರ್ತಾರೆ ಅಂದ್ಕೊಳ್ಳಿ, ರಾತ್ರಿ ಅವರಿಗೆ ಸರಿ ಹೋಗಿ ಮಾಡಿದ್ರೆ ಒಳ್ಳೆ ವೆಯ್ಟ್ ಗೇನ್ ಆಗ್ತಾರೆ. ನಮ್ಮ ಮಗು ವೆಯ್ಟ್ ಆಗಲ್ಲ ಅಂತಾರಲ್ಲ, ಇದು ಒಂದು ರೀಸನ್. ತುಂಬಾ ಲೇಟ್ ಮಾಡ್ತಾರೆ, 4 hours 5 hours ಫೀಡ್ ಮಾಡ್ತಾರೆ. ಚೆನ್ನಾಗಿ ಫೀಡ್ ಮಾಡಿಬಿಟ್ಟು 1-2 hours ಮಲಗಿಸಿ ಮತ್ತೆ ಎಬ್ಸಿ, ಮತ್ತೆ ಮಲಗಿಸಿ ಮತ್ತೆ ಎಬ್ಸಿ, ಈ ಥರ ಮಾಡಬೇಕು. ಆ್ಯಂಡ್ ಜೊತೆಗೆ ಸಾಯಂಕಾಲ ಅವನ್ನ ಸ್ವಲ್ಪ ಆಟಾಡಿಸ್ಲಿಕ್ಕೆ ಇಲ್ಲಿ ಮಲಗಿಸ್ಬಿಟ್ಟಿರ್ತೀನಿ. ಚಿನಿಮಾ ನಾನು ಎಲ್ಲರೂ ಕುತ್ಕೊಂಡು ಅವನ ಜೊತೆ ಟೈಮ್ ಸ್ಪೆಂಡ್ ಮಾಡ್ತೀವ. ಸೊ ಅಲ್ಲೊಂದು ಸ್ವಲ್ಪ ಅವನಿಗೆ ಚೆನ್ನಾಗಿ ಏನೇನು ಹೇಳ್ತಾರೆ ಆ್ಯಕ್ಟಿವಿಟೀಸ್ ಎಲ್ಲ ಆಗುತ್ತೆ. ಕಾಲು ಕೈ ಅಲ್ಲಾಡಿಸ್ಬೇಕು ಅಂತ ಹೇಳ್ತಾರೆ ಮಗು. ಈ ಥರ ಮಲಗಿಸಿರ್ತೀವಲ್ವ, ಸುತ್ತಬಾರ್ದು ಯಾವಾಗಲೂ, ಮಲಗೋ ಟೈಮ್ನಲ್ಲಷ್ಟೇ ಸುತ್ತಬಿಟ್ಟು ಮಲಗಿಸ್ಬೇಕು. ಅವ್ರಿಗೆ ಬಾಡಿ ಎಲ್ಲ ಚೆನ್ನಾಗಿ ಆ್ಯಕ್ಟಿವ್ ಆಗಿ ವರ್ಕ್ ಮಾಡ್ತಾ ಇರಬೇಕು. ಅವಾಗ ಏನಾಗುತ್ತೆ ಗೊತ್ತಾ, ಹಸಿವು ಜಾಸ್ತಿ ಆಗುತ್ತೆ, ಜೊತೆಗೆ ನಿದ್ದೆ ಕೂಡ ಚೆನ್ನಾಗಿ ಮಾಡ್ತಾರೆ ಅಂತ ಕೇಳ್ಪಟ್ಟೆ. ಟಯರ್ಡ್ ಆಗ್ಬಿಡ್ತಾರೆ. ಇನ್ನೊಂದೇನಂದರೆ ಕೆಲವರು 2 ಸಲ ಸ್ನಾನ ಮಾಡಿಸ್ತಾರೆ ಅಂತ ರಜು, ಬೆಳಗ್ಗೆ ಮತ್ತು ಸಾಯಂಕಾಲ ನಿದ್ದೆ ಮಾಡಲ್ಲ ಅಂತ ಹೇಳ್ಬಿಟ್ಟು. ಆ ಥರ ಮಾಡಿದ್ರೆ ಸ್ಕಿನ್ ಡ್ರೈ ಆಗುತ್ತೆ ಅಂತ ಹೇಳ್ತಾರೆ ಡಾಕ್ಟ್ರು.
ಡೈಲಿ 2 ಟೈಮ್ಸ್ ಏನು ಅವಶ್ಯಕತೆ ಇಲ್ಲ, ಒಂದು ಸಲ ಸ್ನಾನ ಮಾಡಿಸ್ಬೋದು ಅಷ್ಟೇ. ಇದಿಷ್ಟು ತುಂಬ ಗಲೀಜು ಮಾಡ್ಕೊತಾ ಇದ್ರೆ ಮಾಡಿಸ್ಬೋದು. ಇನ್ನು ಅದಾದಮೇಲೆ ತಲೆ ಎಲ್ಲ ಚೆಕ್ ಮಾಡಿದ್ರು, ಶೇಪ್ ಎಲ್ಲ ಚೆನ್ನಾಗಿದೆಯಾ ಅಂತ ಹೇಳಿಬಿಟ್ಟು. ಮತ್ತು ಮಗು ಅಂದರೆ ಹಿಂಗೆ ಕೈ ಆಡಿಸಿದಾಗ ನೋಡ್ತಾ ಇದ್ದಾನ, ರಿಯಾಕ್ಟ್ ಮಾಡ್ತಾ ಇದ್ದಾನೆ ಅಂತ ಕೇಳಿದ್ರು. ಅವ್ನು ಇವತ್ತು ಯಾಕೋ ಸಡನ್ನಾಗಿ ರಿಯಾಕ್ಟ್ ಮಾಡ್ತಾ ಇದ್ದಾನೆ, ಮಾತಾಡ್ಸೋದೆ ಓ ಅಂತ ಇದ್ದಾನೆ. ಸೊ ಅದು ಒಂದು ನನಗೆ ಖುಷಿ ಅನ್ನಿಸ್ತು ಇವತ್ತು. ಇನ್ನು ಒಕ್ಕಳು ಕೂಡ ಅದು ಡ್ರೈ ಆಗಿದೆನಾ ಇಲ್ವಾ ಅಂತ ಹೇಳಿ ಚೆಕ್ ಮಾಡಿದ್ರು. ಸೊ ಎಲ್ಲ ಸರಿಯಾಗಿದೆ. ಅವಾಗವಾಗ ನೀಟಾಗಿ ಕ್ಲೀನ್ ಮಾಡ್ತಾ ಇರಬೇಕು, ಇದನ್ನು ಹಾಗೆ ಬಿಡಬಾರ್ದು ಅಂತ ಹೇಳಿದ್ರು. ಅಂದರೆ ಡೈಲಿ ಸ್ನಾನ ಮಾಡಿಸ್ತೀವಲ್ವ, ಕ್ಲೀನ್ ಮಾಡಿಬಿಟ್ಟು ಅದನ್ನು ವರ್ಷಕ್ಕೆ ಹೇಳಿದ್ದಾರೆ. ಅದು ಇನ್ನೂ ಡ್ರೈ ಆಗಲಿಕ್ಕೆ ಅಂಥೇಳಿ ಪೌಡರ್ ಕೊಟ್ಟಿದ್ದಾರೆ, ಡೈಲಿ ಪೌಡರ್ ಹಾಕಿ ಅಂತ. ಇನ್ನು ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಚಿನಿಮಾ ಸ್ಕೂಲಿಗೆ ಹೋಗ್ತಾಳಲ್ವಾ, ಸ್ಕೂಲಿಗೆ ಹೋದಾಗ ಅಲ್ಲಿ ಬೇರೆ ಮಕ್ಕಳ ಜೊತೆ ಕುತ್ಕೊಂಡಾಗ ನೆಗಡಿ ಕೆಮ್ಮು ಎಲ್ಲ ಬಂದುಬಿಟ್ಟಿರುತ್ತೆ. ಸೊ ಇನ್ನು ಅವಳು ಮನೆಗೆ ಬಂದಮೇಲೆ ನಮಗೂ ಸ್ಟಾರ್ಟ್ ಆಗಿಬಿಟ್ಟಿದೆ. ಈಗ ನನಗೆ ನೆಗಡಿ ಆಗಿದೆ. ನಾನು ಅದನ್ನೇ ಕೇಳಿದೆ, ಈ ಥರ ನನಗೆ ಮಗಳಿದ್ದಾಳೆ, ಅವಳು ಸ್ಕೂಲಿಗೆ ಹೋಗ್ತಾಳೆ, ಅವಳಿಂದ ನೆಗಡಿ ನನಗೆ ಬಂದಿದೆ, ಏನು ಮಾಡಲಿ ಮಗುಗೆ ಬಂದರೆ ಅಂತ ಕೇಳಿದ್ದಕ್ಕೆ ಅವ್ರು ಹೇಳಿದ್ರು, ನೀವು ಎವ್ರಿ ಟೈಮ್ ಮಗುನ ಎತ್ಕೊಳ್ತೀರಲ್ವ, ಮಾಸ್ಕ್ ವೇರ್ ಮಾಡಿ ಅಂತ ಹೇಳಿದ್ದಾರೆ. ಇನ್ನು ಮಗುಗೆ ಬಂದರೆ ಹೇಗೆ ಅಂತ ಕೇಳಿದೆ. ಮಗುಗೆ ಯಾವುದೇ ರೀತಿಯಾದಂತಹ ಮೆಡಿಸನ್ಸ್ ಏನೂ ಕೊಡಬಾರ್ದು, ನಾವು ಕೊಡೋದು ಇಲ್ಲ. ಅದಕ್ಕಾಗಿ ಅದು ನಾಸಲ್ ಸ್ಪ್ರೇ ಬರುತ್ತಲ್ವ, ಇನ್ ಕೇಸ್ ಏನಾದರೂ ಮಗುಗೆ ನೆಗಡಿ ಆಯಿತು ಜಾಸ್ತಿ ಅಂದರೆ ನಾಸಲ್ ಸ್ಪ್ರೇ ಮಾಡೋಕ್ಕೆ ಹೇಳಿದ್ದಾರೆ ಅಷ್ಟೇ. ಇನ್ನು ನನಗೂ ನೆಗಡಿ ಬಂದಿದೆ ಅಲ್ವಾ, ಮಗುಗೂ ನೆಗಡಿ ಬಂದರೆ ಹೆಂಗೆ ಅಂತ ಕೇಳಿದೆ. ಈ ನೆಗಡಿ ಕೆಮ್ಮು ಎಲ್ಲ ಕಾಮನ್, ಅದೇನು ದೊಡ್ಡ ಕಾಯಿಲೆ ಅಲ್ಲ. ಸೊ ಕಾಮನ್, ಅದೇನು ಮಾಡೋಕ್ಕಾಗಲ್ಲ, ಬರ್ತಾ ಇರತ್ತೆ ಹೋಗ್ತಾ ಇರತ್ತೆ. ಜಸ್ಟ್ ಹಿಂಗೆ ವಿಕ್ಸ್ ಹಚ್ಕೊಂಬಿಡಿ ಸಾಕು ಅಂತ ಹೇಳಿದ್ರು. ಯಾವುದೇ ರೀತಿ ಏನು ಮೆಡಿಸನ್ ಏನು ಬೇಕಾಗೋದಿಲ್ಲ. ಅದಕ್ಕೆ ಮಗುಗೆ ಫೀಡ್ ಮಾಡಬೇಕಾದ್ರೆ ಮಾಸ್ಕ್ ಹಾಕ್ಕೊಳ್ಳಿ, ಮಗುನ ಎತ್ಕೋಬೇಕಾದ್ರೆ ಮಾಸ್ಕ್ ಹಾಕ್ಕೊಂಡು ಮಗುನ ಎತ್ಕೊಳ್ಳಿ, ನಾರ್ಮಲ್ ಅದೇನು ಕಡಿಮೆ ಆಗತ್ತೆ, ತಲೆ ಕೆಡ್ಸ್ಕೊಬೇಡಿ ಅಂತ ಹೇಳ್ತಾರೆ ಅವರು. ತುಂಬ ಜನರು ಕೋಲ್ಡ್ ಅಂದರೆ ಕೋಲ್ಡ್ ಆಯಿತು ಶೀತ ಆಗುತ್ತೆ, ಅದು ಮಗುಗೆ ನೆಗಡಿ ಬರುತ್ತೆ ಅಂತ ಹೇಳ್ತಾರೆ. ಡಾಕ್ಟರ್ಗಳು ಕಾಮನ್ರು ಎಲ್ಲ ಯಾರಿಗೆ ಬರಲ್ಲ ಹೇಳಿ, ಎಲ್ಲರಿಗೂ ಅವ್ರು ನಾನು ಕೇಳೋ ಕ್ವಶನ್ಗೆಲ್ಲ ನಗ್ತಿರ್ತಾರೆ. ನೆಗಡಿ ಕೆಮ್ಮು ಅದೇನು ದೊಡ್ಡ ಸಮಸ್ಯೆನಾ, ನೀವು ಅದೇನು ದೊಡ್ಡ ಸಮಸ್ಯೆ ಅನ್ಕೊಂಬಿಟ್ಟಿದ್ರೆ ಏನಾಗಲ್ಲ, ಹೋಗುತ್ತೆ, ಕಡಿಮೆ ಆಗುತ್ತೆ, ತಲೆ ಕೆಡ್ಸ್ಕೊಡಿ ಅಂತ. ಇನ್ನು ಇವತ್ತು ವ್ಯಾಕ್ಸಿನೇಷನ್ ಹಾಕ್ಸಿದ್ದೀವಲ್ವ, ಸೊ ನಾಳೆ ಸ್ನಾನ ಮಾಡಿಸ್ಬೋದಾ ಇಲ್ವಾ ಅಂತ ಕೇಳಿದೆ. ಅದೇನು ತೊಂದರೆ ಇಲ್ಲ, ಆರಾಮ್ಸೆ ಸ್ನಾನ ಮಾಡಿಸಿ ಅಂತ ಹೇಳಿದ್ದಾರೆ. ಯಾಕೆ ಇದನ್ನೆಲ್ಲ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಅಂದರೆ, ಕೆಲವೊಬ್ಬರಿಗೆ ಗೊಂದಲ ಇರುತ್ತೆ. ಹೆಂಗೆ ಅಂದರೆ ಡಾಕ್ಟರ್ಸ್ ಹತ್ರ ಹೋಗ್ತಾರೆ, ಅವ್ರು ಡಾಕ್ಟ್ರ್ ಏನು ಅಂದ್ಕೊಳ್ತಾರೋ ಏನೋ, ಕೇಳ್ಬೋದೋ ಬೇಡವೋ, ಕೇಳೋದ ಬೇಡ ಅಂತೇಳಿ ಯೋಚನೆ ಮಾಡ್ತಿರ್ತಾರೆ, ಏನೂ ಕೇಳಲ್ಲ. ಸೊ ನಾನು ಏನೆಲ್ಲ ಕೇಳ್ಕೊಂಬಂದಿರ್ತೀನೋ ಅದನ್ನು ನಿಮ್ಮ ಜೊತೆ ಶೇರ್ ಮಾಡಿದಾಗ ನಿಮಗೂ ಒಂದು ಐಡಿಯಾ ಬರುತ್ತೆ. ಇನ್ ಕೇಸ್ ನಿಮ್ಮ ಮಗುನೂ ಇದೇ ಏಜ್ನಲ್ಲಿತ್ತು ಅಥವಾ ನೆಕ್ಸ್ಟ್ ನೀವು ಕೂಡ ಏನಾದರೂ ಡೆಲಿವರಿ ಇತ್ತು ಅಂದರೆ ನಿಮಗೂ ಒಂದು ಐಡಿಯಾ ಬರುತ್ತೆ ಅನ್ನೋದಕ್ಕೋಸ್ಕರ ನಾನು ಪ್ರತಿಯೊಂದನ್ನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಫ್ರೆಂಡ್ಸ್, ಇನ್ನು ಅವನು ಎದ್ದಿದ್ದಾನೆ, ಸ್ವಲ್ಪ ಅವನ್ನ ಎತ್ಕೊಂಡು ಏನು ಫೀವರ್ ಬಂದಿದೆಯಾ ಏನು ಅಂತ ಚೆಕ್ ಮಾಡ್ತೀನಿ. ಹೋಗಿ ಅವನಿಗೂ ಸ್ವಲ್ಪ ಹಾಲು ಕುಡಿಸಿ ಮತ್ತೆ ಈ ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ ನಾನು. ಇನ್ನು ಚಿನಿಮಾ ಈಗ ಆಟಾಡ್ತಾ ಅವಳೇ ಮಲಗಿಬಿಡ್ತಾಳೆ, ಮತ್ತು ಎತ್ಕೊಂಡು ಹೋಗಿ ಮಲಗಿಸ್ಬೇಕು ಆ ಥರ ಏನೂ ಇಲ್ಲ. ಅವನಿಗೆ ವ್ಯಾಕ್ಸಿನೇಷನ್ ಹಾಕ್ಸಿದಾರಲ್ವ, ಅದು ಸ್ವಲ್ಪ ಪೇಯ್ನ್ ಜಾಸ್ತಿನೇ ಇದೆ, ಅದಕ್ಕಾಗಿ ಹಿಂಗೆ ಕಾಲು ಹಿಡ್ಕೊಂಡೇ ಇರಬೇಕು, ಇಲ್ಲಾಂದರೆ ಅಳ್ಳಿಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಹೆಂಗೆ ಮಲಗಿಸೋದೇ ಅಳ್ಳಿಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾನೆ, ಅವನಿಗೆ ನೋವು ಆಗ್ತಿರಬೇಕು. ಅದಕ್ಕಾಗಿ ನಾನು ಸ್ವಲ್ಪ ಹೊತ್ತು, ರಾಜು ಸ್ವಲ್ಪ ಹೊತ್ತು ಎತ್ಕೊಂಡು ಓಡಾಡ್ತಾ ಇರ್ತೀವಿ. ಸೊ ಇವತ್ತಿನ ವಿಡಿಯೋ ಅಂತೂ ಇಷ್ಟೇ ಫ್ರೆಂಡ್ಸ್. ತಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತಾ ಇದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ನಾಳೆ ಇನ್ನೊಂದು ಹೊಸ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.